ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ಕಂಪ್ಯೂಟರ್ ಹಾರ್ಡ್ವೇರ್ ಸೀರೀಸ್ನ ಫಸ್ಟ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು SMPSನ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ, ಬೇಸಿಕ್ ಟು ಅಡ್ವಾನ್ಸ್ ತನಕ. ಅದರಿಂದ ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು. ಕಂಪ್ಲೀಟ್ ಆಗಿ ನೋಡಿ, ನಿಮಗೆ SMPSನ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ SMPS ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ನೋಡಿರ್ಬೋದು ಕಂಪ್ಯೂಟರ್ನಲ್ಲಿ SMPS ಇದೊಂದು ಮೇನ್ ಕಾಂಪೋನೆಂಟ್ ಸ್ನೇಹಿತರೆ. ಪವರ್ ಸಪ್ಲೈಗೆ ಕಂಪ್ಯೂಟರ್ನಲ್ಲಿ ಸ್ವಿಚ್ ಮೋಡ್ ಪವರ್ ಸಪ್ಲೈ ಅಂತ ಕರಿತೀವಿ. ನಮ್ಮ ಕಂಪ್ಯೂಟರ್ನಲ್ಲಿ ಹೆಚ್ಚಾಗಿ ಎಲೆಕ್ಟ್ರಾನಿಕ್ಸ್ ಐಟಮ್ ಹಾಳಾಗುತ್ತೆ ಅಂದರೆ ಅದರಲ್ಲಿ ಮೇಯ್ನ್ ಆಗಿ ಇದೇ ಇರುತ್ತೆ, ಅಂದರೆ SMPS ಹೆಚ್ಚಾಗಿ ಹಾಳಾಗುತ್ತೆ ಪವರ್ ಸಪ್ಲೈಯಲ್ಲಿ. ಯಾಕಂದರೆ ನಾವು ಯೂಸ್ ಮಾಡಬೇಕಾದ್ರೆ ಶಾರ್ಟ್ ಸರ್ಕ್ಯೂಟ್ ಆದರೆ ಏನೇ ಪ್ರಾಬ್ಲಮ್ ಆದರೂ ಮೊದಲನೇದಾಗಿ ಡ್ಯಾಮೇಜ್ ಆಗುವಂಥದ್ದು ಈ ಒಂದು ಪವರ್ ಸಪ್ಲೈ. ಯಾಕಂದರೆ ಇದರಿಂದನೇ ನಿಮ್ಮ ಒಂದು CPU ಅಂದರೆ ನಿಮ್ಮ ಕಂಪ್ಯೂಟರ್ಗೆ ಪವರ್ ಸಪ್ಲೈ ಆಗುತ್ತೆ ಮೇನ್ AC ಸಪ್ಲೈಯಿಂದ. ಇದರಿಂದನೇ ನಿಮ್ಮ ವೋಲ್ಟೇಜ್ ಅನ್ನುವಂಥದ್ದು ಬೇರೆ ಬೇರೆ ವೋಲ್ಟೇಜ್ಗಳಲ್ಲಿ ಡಿವೈಡ್ ಆಗಿ ಅದು ಸಪ್ಲೈ ಆಗುತ್ತೆ ಸ್ನೇಹಿತರೆ. ಅದರಿಂದ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಈ ಒಂದು SMPSನ ಬಗ್ಗೆ ಹೇಳ್ಕೊಡ್ತೀನಿ. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡೋದ್ರಿಂದ ವಿಡಿಯೋ ತುಂಬ ಲೆಂದಿ ಆಗುತ್ತೆ. ಅದರಿಂದ ದಯವಿಟ್ಟು ಕ್ಷಮಿಸಿ, ಯಾಕಂದರೆ ನನಗೆ 2 ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಅದರಿಂದ ಕಂಪ್ಲೀಟಾಗಿ ಬೇಸಿಕ್ಕಿಂದ ಹಿಡಿದು ಇದರ ಕಂಪ್ಲೀಟ್ ರಿಪೇರ್ ತನಕ ಅಡ್ವಾನ್ಸ್ ಆಗಿ ಇದೇ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಮೊದಲನೇದಾಗಿ ಈ ಒಂದು SMPSನ ನೋಡೋಣ. ನಾರ್ಮಲ್ ಆಗಿ ನಿಮ್ಮ ಎಲ್ಲ SMPSಗಳು ಹೀಗೆ ಇರುತ್ತೆ. ಕೆಲವೊಂದರಲ್ಲಿ ಸ್ವಿಚ್ ಇರುತ್ತೆ ಅಷ್ಟೇ, ಕೆಲವೊಂದರಲ್ಲಿ 2 ಪೋರ್ಟ್ ಇರುತ್ತೆ, ಒಂದು ಇನ್ಪುಟ್ ಇನ್ನೊಂದು ಔಟ್ಪುಟ್. ನಾರ್ಮಲ್ ಆಗಿ ಬ್ಯಾಕಲ್ಲಿ ಒಂದು ಇನ್ಪುಟ್ ಪೋರ್ಟ್ ಇರುತ್ತೆ. ಇದರಲ್ಲಿ ನಾವು ಇನ್ಪುಟ್ ಕೋಡನ್ನು ಹಾಕ್ತೀವಿ. 230 ವೋಲ್ಟ್ AC, 3 ಆಂಪ್ AC ಅಂತ ಇದೆ. ಅದೇ ರೀತಿ ಒಂದು ಫ್ಯಾನ್ ಇರುತ್ತೆ. ಅದೇ ರೀತಿ ಒಳಗಡೆ ಒಂದು ಸರ್ಕ್ಯೂಟ್ ಬೋರ್ಡ್ ಇರುತ್ತೆ. ಅದರಿಂದ ತುಂಬ ವೈರ್ಗಳು ಬಂದಿರುತ್ತೆ ಸ್ನೇಹಿತರೆ. ತುಂಬ ಕಲರ್ಫುಲ್, ಅಂದರೆ ಬೇರೆ ಬೇರೆ ರೀತಿಯ ಕಲರ್ನ ತುಂಬ ವೈರ್ಗಳು ಬಂದಿರುತ್ತೆ. ಎಲ್ಲ ವೈರ್ನ ಕಲರ್ ಮತ್ತು ಅದರ ಯೂಸನ್ನು ಹೇಳ್ತೀನಿ ನೆಕ್ಸ್ಟ್. ಅದೇ ರೀತಿ ಈ ಒಂದು ಹೊರಗಡೆ ಪಾರ್ಟ್ ಆದರೆ ಒಳಗಡೆ ಒಂದು ಸರ್ಕ್ಯೂಟ್ ಬೋರ್ಡ್ ಸ್ನೇಹಿತರೆ. ಈ ಒಂದು ಸರ್ಕ್ಯೂಟ್ ಬೋರ್ಡ್ನ ನಾನೀಗ ಬಿಚ್ಚಿದ್ದೀನಿ, ಇದನ್ನ ಓಪನ್ ಮಾಡ್ತೀನಿ. ಇದು ಈ ಒಂದು SMPSನ ಸರ್ಕ್ಯೂಟ್ ಬೋರ್ಡ್ ಸ್ನೇಹಿತರೆ. ನಂತರ ಇದರೊಳಗಡೆ ಒಂದು ಫ್ಯಾನ್ ಇರುತ್ತೆ ಅಷ್ಟೇ. ಈ ಒಂದು ಫ್ಯಾನ್ ಅನ್ನುವಂಥದ್ದು ಇದೇ ಒಂದು ಸರ್ಕ್ಯೂಟ್ಗೆ ಕನೆಕ್ಟ್ ಆಗಿರುತ್ತೆ, ಈ ಒಂದು ಕನೆಕ್ಟರ್ಗೆ ಕನೆಕ್ಟ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಈ ಒಂದು ಸರ್ಕ್ಯೂಟ್ನ ಬಗ್ಗೆ ನಂತರ ಮಾತಾಡೋಣ. ಮೊದಲನೇದಾಗಿ ನಿಮಗೆ ವೈರ್ನ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾವ್ಯಾವ ವೈರ್ನಲ್ಲಿ ಎಷ್ಟೆಷ್ಟು ವೋಲ್ಟ್ಗಳು ಬರುತ್ತೆ ಅಂತ. ಬೇರೆ ಬೇರೆ ವೈರ್ನ ಪರ್ಪಸ್ ಅಷ್ಟೇ ಸ್ನೇಹಿತರೆ. ನಿಮ್ಮ ಕಂಪ್ಯೂಟರ್ಗೆ ಬೇರೆ ಬೇರೆ ರೀತಿಯ ವೋಲ್ಟ್ಗಳು ಬೇಕಾಗುತ್ತೆ. 3.3 ಆಗಿರ್ಬೋದು, 5 ಆಗಿರ್ಬೋದು, ಅದೇ ರೀತಿ 12 ವೋಲ್ಟ್ ಆಗಿರ್ಬೋದು. ಯಾಕಂದರೆ ನಿಮ್ಮ ಕಂಪ್ಯೂಟರ್ ಅನ್ನುವಂಥದ್ದು ಹೊರಗಡೆಯಿಂದ AC ಸಪ್ಲೈ ಮಾಡಿದ್ರು ಸಹ ಒಳಗಡೆ DCಯಲ್ಲೇ ವರ್ಕ್ ಆಗುತ್ತೆ ಸ್ನೇಹಿತರೆ, ACಯಲ್ಲಿ ವರ್ಕ್ ಆಗಲ್ಲ. ಆದ್ದರಿಂದ ಮೊದಲನೇದಾಗಿ ನೋಡೋದಾದರೆ ಇದೊಂದು ATX ಕನೆಕ್ಟರ್ ಅಂತ ಕರೀತಾರೆ ಸ್ನೇಹಿತರೆ. ಇದು ಮೇನ್ ಪವರ್ ಸಪ್ಲೈ ಕನೆಕ್ಟರ್. ಇದು ಮದರ್ ಬೋರ್ಡ್ಗೆ ಕನೆಕ್ಟ್ ಆಗುತ್ತೆ. ಮದರ್ ಬೋರ್ಡ್ನಲ್ಲಿ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ವೈರ್ಗಳು ಕವರ್ ಆಗುತ್ತೆ ಸ್ನೇಹಿತರೆ. ಅದರಿಂದ ಈ ಒಂದು ವೈರ್ನ ಹಿಡ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಆಲ್ರೆಡಿ ಇದನ್ನು ನೋಟ್ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ, ಯಾವ ವೈರ್ನಲ್ಲಿ ಎಷ್ಟು ಔಟ್ಪುಟ್ ಬರುತ್ತೆ, ಏನಿದರ ಯೂಸ್ ಅಂತ. ಬನ್ನಿ ನೋಡೋಣ ಏನಿದರ ಯೂಸ್ ಅಂತ. ಮೊದಲನೇದಾಗಿ ನಿಮಗೆ ರೆಡ್ ವೈರ್ ಸ್ನೇಹಿತರೆ. ರೆಡ್ ವೈರ್ ತುಂಬ ಕಾಣಿಸುತ್ತೆ ಇಲ್ಲಿ, ನಿಮಗೆ ತುಂಬ ವೈರ್ ಇದೆ ರೆಡ್. ಅದೇ ರೀತಿ ಬೇರೆ ಬೇರೆ ರೀತಿ ಸಣ್ಣ ಕನೆಕ್ಟರ್ನಲ್ಲೂ ಕೂಡ ಒಂದು ರೆಡ್ ವೈರ್ ಇದೆ ಸ್ನೇಹಿತರೆ. ಈ ಒಂದು ರೆಡ್ ವೈರ್ನಲ್ಲಿ ನಿಮಗೆ 5 ವೋಲ್ಟ್ DC ಸಿಗುತ್ತೆ ಸ್ನೇಹಿತರೆ. 5 ವೋಲ್ಟ್ ಪವರ್ ಸಪ್ಲೈ ಸಿಗುತ್ತೆ. ಇದು ರೆಡ್ ವೈರ್ನ ಒಂದು ವೋಲ್ಟೇಜ್ ಸಪ್ಲೈ. ಅದೇ ರೀತಿ ಆರೆಂಜ್ ಕೂಡ ತುಂಬ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಆರೆಂಜ್ ವೈರ್ ಇದೆ ಸ್ನೇಹಿತರೆ. ಅದೇ ರೀತಿ ಈ ಒಂದು ಮೇನ್ ATXನಲ್ಲಿ ಮಾತ್ರ ಆರೆಂಜ್ ವೈರ್ ಇದೆ. ಇದು ನಿಮ್ಮ CPUಗೆ ಬೇಕಾಗುತ್ತೆ ಹೆಚ್ಚಾಗಿ. ಇದರಲ್ಲಿ 3.3 ವೋಲ್ಟ್. ಅದೇ ರೀತಿ ರ್ಯಾಮ್ಗೆ ಕೂಡ 3.3 ವೋಲ್ಟ್ನ ಸಪ್ಲೈ ಮಾಡ್ತೀವಿ. DDR4 ಆಗಿದ್ರೆ ಅಲ್ಲಿ ನಿಮಗೆ ಆರೆಂಜಲ್ಲಿ 3.3 ವೋಲ್ಟ್ ಸಿಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಯೆಲ್ಲೋ ವೈರ್, ಇದು ಮೇನ್ ವೈರ್ ಸ್ನೇಹಿತರೆ. ಇದರಲ್ಲಿ ನಿಮಗೆ 12 ವೋಲ್ಟ್ ಪವರ್ ಸಪ್ಲೈ ಸಿಗುತ್ತೆ ಸ್ನೇಹಿತರೆ. ನೋಡ್ಬೋದು ಈ ಒಂದು ಹಾರ್ಡ್ ಡಿಸ್ಕ್ ವೈರ್ ಆಗಿರ್ಬೋದು, ಈ ರೀತಿಯ ಪವರ್ ಸಪ್ಲೈ ಕನೆಕ್ಟರ್ಗಳಲ್ಲಿ ಒಂದು ಯೆಲ್ಲೋ ವೈರ್ ಇದೆ. ATXನಲ್ಲಿ 2 ವೈರ್ ಇದೆ ಸ್ನೇಹಿತರೆ. ಇದು ನಿಮಗೆ 12 ವೋಲ್ಟ್ ಪವರ್ ಸಪ್ಲೈನ ಸಪ್ಲೈ ಮಾಡುತ್ತೆ. ಮೇನ್ ಆಗಿ ಈ 3 ಪವರ್ ಸಪ್ಲೈ ಬೇಕೇ ಸ್ನೇಹಿತರೆ. ನಿಮ್ಮ ಒಂದು ಕಂಪ್ಯೂಟರ್ ಆನ್ ಆಗಬೇಕಾದ್ರೆ 5, 3.3 ವೋಲ್ಟ್, 12 ವೋಲ್ಟ್. ನೆಕ್ಸ್ಟ್ ಬ್ಲ್ಯಾಕ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ, ಇದು ಗ್ರೌಂಡ್ ವೈರ್. ಇದರಲ್ಲಿ ತುಂಬ ಬ್ಲ್ಯಾಕ್ ಇದೆ, ತುಂಬ ಗ್ರೌಂಡ್ ಇದೆ ಸ್ನೇಹಿತರೆ. ಯಾವ ಗ್ರೌಂಡನ್ನು ಬೇಕಾದರೂ ಯೂಸ್ ಮಾಡ್ಬೋದು, ಎಲ್ಲ ಒಂದೇ ಗ್ರೌಂಡ್. ನೆಕ್ಸ್ಟ್ ಇದು ಗ್ರೌಂಡ್ ಆಯಿತು. ನೆಕ್ಸ್ಟ್ ಗ್ರೀನ್ ವೈರ್ ಅಂದರೆ ಸ್ನೇಹಿತರೆ ಪವರ್ ಸಪ್ಲೈ. ಅಂದರೆ ಇದು ಆಲ್ವೇಸ್ ಆನಲ್ಲಿ ಇರುತ್ತೆ. ನೀವು SMPS ಆನ್ ಆಗಬೇಕಾದ್ರೆ ಫ್ಯಾನ್ ಆನ್ ಆಗಬೇಕು ಸ್ನೇಹಿತರೆ. ಬಟ್ ನೀವು SMPS ಆನ್ ಮಾಡಿದ ತಕ್ಷಣ, ಅಂದರೆ ನೀವು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿಲ್ಲ ಅಂದರೆ, ನಿಮ್ಮ SMPSನ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿಲ್ಲ ಅಂದರೆ, ನೀವು ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮ್ಮ SMPS ಆನ್ ಆಗಲ್ಲ. ಅದಕ್ಕೆ ನೀವು ಒಂದು ವೈರ್ನ ಶಾರ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮೇಯ್ನ್ ಆಗಿ ಈ ಒಂದು ಗ್ರೀನ್ ಏನಿದೆ, ಈ ಒಂದು ಗ್ರೀನ್ ಮತ್ತು ಬ್ಲ್ಯಾಕ್ ವೈರ್ನ ನೀವು ಶಾರ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಯಾವುದೇ ಒಂದು ವೈರ್ ಅಥವಾ ಯಾವುದೇ ಒಂದು ಈ ರೀತಿಯ ಟ್ವಿಸರ್ನ ಈ ರೀತಿ ಶಾರ್ಟ್ ಮಾಡಿದ ತಕ್ಷಣ ನಿಮ್ಮ SMPSನ ಫ್ಯಾನ್ ಅನ್ನುವಂಥದ್ದು ಆನ್ ಆಗುತ್ತೆ ಸ್ನೇಹಿತರೆ. ಅಲ್ಲಿ ತನಕ ನಿಮ್ಮ SMPS ಅನ್ನುವಂಥದ್ದು ಆನ್ ಆಗಲ್ಲ. ಇದು ಮೇನ್ ಪವರ್ ಸಪ್ಲೈ ವೈರ್ ಸ್ನೇಹಿತರೆ. ಇದೊಂದು ಗ್ರೀನ್ ವೈರ್, ಇದು ತುಂಬ ಇಂಪಾರ್ಟೆಂಟ್ ವೈರ್. ನೀವು ಕಂಪ್ಯೂಟರ್ನಿಂದ ಹೊರಗೆ ತೆಗೆದು SMPSನ ಚೆಕ್ ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ಗ್ರೀನ್ ಮತ್ತು ಬ್ಲ್ಯಾಕನ್ನು ಶಾರ್ಟ್ ಮಾಡ್ಕೋಬೇಕಾಗತ್ತೆ. ಇದು ಗ್ರೀನ್ ಆಯಿತು. ನೆಕ್ಸ್ಟ್ ಗ್ರೇ ವೈರ್, ಇದು ಪವರ್ ಗುಡ್ ವೈರ್ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಇದೊಂದು ಗ್ರೇ ವೈರ್. ಟೋಟಲ್ ಆಗಿ SMPSನಲ್ಲಿ ಒಂದೇ ಒಂದು ಗ್ರೇ ವೈರ್ ಇರುತ್ತೆ. ಪವರ್ ಗುಡ್ ವೈರ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಸ್ನೇಹಿತರೆ, ಇದು ಮೊದಲನೇದಾಗಿ ನೀವು ಸ್ವಿಚ್ ಆನ್ ಮಾಡಿದ ತಕ್ಷಣ ನೀವು SMPSನ ಅಂದರೆ ಈ ಒಂದು ಗ್ರೀನ್ ಮತ್ತು ಬ್ಲ್ಯಾಕನ್ನು ಶಾರ್ಟ್ ಮಾಡೋಕ್ಕೂ ಮುಂಚೆ ಈ ಒಂದು ವೈರ್ನಲ್ಲಿ ಅಂದರೆ 5 ವೋಲ್ಟ್ ಅನ್ನುವಂಥದ್ದು ನಿಮ್ಮ ಕಂಪ್ಯೂಟರ್ ಮದರ್ ಬೋರ್ಡ್ಗೆ ರೀಚ್ ಆಗುತ್ತೆ. ಯಾಕಂದರೆ ಇದು ನಿಮ್ಮ ಕಂಪ್ಯೂಟರ್ನಲ್ಲಿ ಸ್ಟೆಬಿಲೈಸೇಷನ್ ಮಾಡುತ್ತೆ ಸ್ನೇಹಿತರೆ. ಅಂದರೆ ಮೊದಲನೇದಾಗಿ ಈ ಒಂದು ಸಿಗ್ನಲ್ ಅಂದರೆ ಗ್ರೇ ಸಿಗ್ನಲ್ ಅಂದರೆ
ಪವರ್ ಗುಡ್ ಸಿಗ್ನಲ್ ನಿಮ್ಮ CPU ಸೆಂಡ್ ಮಾಡುತ್ತೆ, ನಿಮ್ಮ ಮದರ್ ಬೋರ್ಡ್ಗೆ. ನಂತರ ಮದರ್ ಬೋರ್ಡ್ ಅದನ್ನ ಚೆಕ್ ಮಾಡಿ ಎಲ್ಲ ಒಂದು ಪಿನ್ಗಳಲ್ಲಿ ವೋಲ್ಟೇಜ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ, ಅಂದರೆ ತನ್ನ ಈ ಒಂದು SMPS ನಲ್ಲಿ ಬರ್ತಾ ಇರುವಂಥ ಎಲ್ಲ ವೋಲ್ಟೇಜ್ ಸರಿಯಾಗಿದೆ ಅಂತ ಇದಕ್ಕೆ ಇನ್ಫಾರ್ಮ್ ಮಾಡುತ್ತೆ ಸ್ನೇಹಿತರೆ. ಆವಾಗ ಮಾತ್ರ ಕಂಪ್ಯೂಟರ್ ಆನ್ ಆಗುತ್ತೆ. ಯಾಕಂದರೆ ಕೆಲವೊಮ್ಮೆ ಈ ಒಂದು 5 ವೋಲ್ಟ್ನ ಜಾಗದಲ್ಲಿ 6 ವೋಲ್ಟ್ ಬಂದಿರ್ಬೋದು, 12 ವೋಲ್ಟ್ನ ಜಾಗದಲ್ಲಿ 15 ವೋಲ್ಟ್ ಬಂದಿರ್ಬೋದು. ಇದರಿಂದ ನಿಮ್ಮ SMPS ಡ್ಯಾಮೇಜ್ ಆಗುವಂಥ ಎಲ್ಲ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಆದ್ದರಿಂದ ಈ ಒಂದು ಪವರ್ ಗುಡ್ ವೈರ್ ಅದನ್ನೆಲ್ಲ ತಪ್ಪಿಸುತ್ತೆ. ನಿಮ್ಮ ಪವರ್ ಗುಡ್ ವೈರ್ ಇರೋದ್ರಿಂದ ನಿಮ್ಮ ಒಂದು ಕಂಪ್ಯೂಟರ್ ನಂತದ್ದು ಸ್ಟೆಬಿಲೈಸ್ ವೋಲ್ಟೇಜಲ್ಲಿ ವರ್ಕ್ ಆಗುತ್ತೆ, ನಿಮ್ಮ ಮದರ್ ಬೋರ್ಡ್ ನಂತದ್ದು ಸೇಫ್ ಆಗಿರುತ್ತೆ. ಇದು ಈ ಒಂದು ಪವರ್ ಗುಡ್ ವೈರ್ನ ಕೆಲಸ ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್ ವೈರ್ ಅಂತ ಹೇಳ್ಬೋದು. ಫಸ್ಟ್ ಇದೇ ಒಂದು ವೈರಿಂದ ಪವರ್ ಸಪ್ಲೈ ರೀಚ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದರೆ ಪರ್ಪಲ್ ವೈರ್. ಪರ್ಪಲ್ ವೈರ್ ಅಂದರೆ ಈ ಒಂದು ಪರ್ಪಲ್ ಕಲರ್ನ ವೈರ್ ಸ್ನೇಹಿತರೆ. ಇದನ್ನು ನಾವು SB ಅಂತ ಕರಿತೀವಿ, ಸ್ಟ್ಯಾಂಡ್ ಬೈ ವೈರ್. ಅಂದರೆ ಇದು ಸ್ಟ್ಯಾಂಡ್ ಬೈ ಮೋಡ್ನಲ್ಲಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಅಂದರೆ ನೀವೀಗ ನಿಮ್ಮ ಸಿಸ್ಟಮ್ನ ಆನ್ ಮಾಡಿಲ್ಲ, ಆದರೂ ಸಹ ನಿಮ್ಮ ಸ್ವಿಚ್ ಬೋರ್ಡ್ಗೆ ಹಾಗೆ ಸ್ವಿಚ್ ಆನ್ ಮಾಡಿದ್ದೀರಾ, SMPSನ ಆನ್ ಮಾಡಿದ್ದೀರಾ ಅಂದರೆ ಆವಾಗ ನಿಮ್ಮ CPU ನಲ್ಲಿ ಲೈಟ್ ಆನ್ ಆಗ್ತಾ ಇರುತ್ತೆ, ನೋಡಿರ್ಬೋದು ನೀವು. ಅದಕ್ಕೆ ಇದೇ ಒಂದು ವೈರ್ ಕಾರಣ ಸ್ನೇಹಿತರೆ. ಇದು ಯಾವುದಕ್ಕೆ ಅಂದರೆ ನಿಮ್ಮ ಯಾವುದೇ ಒಂದು ಪವರ್ ಆನ್ ಸ್ವಿಚ್ ಆಗಿರ್ಬೋದು CPU ನಲ್ಲಿ, ಅದೇ ರೀತಿ ನಿಮ್ಮ USB ಪೋರ್ಟ್ಗಳಿಗೆ ಇದೊಂದು ಸ್ಟ್ಯಾಂಡ್ ಬೈ ವೋಲ್ಟೇಜ್ನ ಕೊಡುತ್ತೆ ಸ್ನೇಹಿತರೆ. ಆಲ್ವೇಸ್ ಆನ್ ಇರುತ್ತೆ ಇದು 5 ವೋಲ್ಟ್. ಅಂದರೆ ನೀವು SMPSನ ಕನೆಕ್ಟ್ ಮಾಡಿ ಸ್ವಿಚ್ ಬೋರ್ಡ್ಗೆ ಹಾಕಿದ ತಕ್ಷಣ ಈ ಒಂದು ವೋಲ್ಟೇಜ್ನಲ್ಲಿ ವೈರ್ನಲ್ಲಿ ವೋಲ್ಟೇಜ್ ಬರುತ್ತೆ. ಇದು ಆಲ್ವೇಸ್ ಆನ್ ಆಗಿರುತ್ತೆ. ಇದು ಸ್ಟ್ಯಾಂಡ್ ಬೈ ವೋಲ್ಟೇಜ್ ಸ್ನೇಹಿತರೆ. ಅದೇ ರೀತಿ ಬ್ಲೂ ವೈರ್ ಇರುತ್ತೆ ಸ್ನೇಹಿತರೆ. ಇದು -12 ವೋಲ್ಟ್ಗೆ ಒಂದು -12 ವೋಲ್ಟ್ ಲೈನ್ ಸ್ನೇಹಿತರೆ. ಬಟ್ ನೀವು ಕೇಳ್ಬೋದು ಯಾಕೆ ಒಂದು ನೆಗೆಟಿವ್ ವೋಲ್ಟೇಜ್ಗಳನ್ನು ನಿಮ್ಮ ಪವರ್ ಸಪ್ಲೈನಲ್ಲಿ ಕೊಡ್ತಾರೆ ಅಂತ. ಇದರ ಮೇನ್ ರೀಸನ್ ಇಷ್ಟೇ ಸ್ನೇಹಿತರೆ, ಬ್ಯಾಕ್ವರ್ಡ್ ಕಂಪ್ಯಾಟಬಿಲಿಟಿ. ಅಂದರೆ ಮುಂಚೆ ಹಿಂದಿನ ಡಿವೈಸ್ಗಳಲ್ಲಿ ನಿಮಗೆ PCI ಸ್ಲಾಟ್ ಆಗಿರ್ಬೋದು, ಅಲ್ಲಿ -12 ಮತ್ತು -5 ವೋಲ್ಟ್ ಯೂಸ್ ಆಗ್ತಾ ಇತ್ತು. ಬಟ್ ಈಗಿನ ಡಿವೈಸ್ಗಳಲ್ಲಿ ಯೂಸ್ ಆಗ್ತಾ ಇಲ್ಲ. ಬಟ್ ಯಾರಾದರೂ -12 ವೋಲ್ಟ್ನ ಅಥವಾ ಹಳೆಯ PCI ಡಿವೈಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಮತ್ತೆ -12 ವೋಲ್ಟ್ಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಈ ಒಂದು -12 ವೋಲ್ಟ್ ವೈರ್ನ ಇನ್ನೂ ಇಟ್ಟಿದ್ದಾರೆ ಸ್ನೇಹಿತರೆ. ಇದನ್ನ ತೆಗೆದಿಲ್ಲ, ಅಂದರೆ ಬ್ಲೂ ವೈರ್ನ ಇನ್ನೂ ಇಟ್ಟಿದ್ದಾರೆ. ಅಂದರೆ ಯಾರಾದರೂ ಹಳೆಯ ಡಿವೈಸ್ನ ಯೂಸ್ ಮಾಡೋದಿದ್ರೆ ಯೂಸ್ ಮಾಡ್ಬೋದು ಅಂತ. ಅದೇ ರೀತಿ ಒಂದು ವೈಟ್ ವೈರ್ ಈಗ ಇಲ್ಲ ಸ್ನೇಹಿತರೆ, ಇದನ್ನು ತೆಗೆದಿದ್ದಾರೆ ಕಂಪ್ಲೀಟ್ ಆಗಿ. ಇದು -5 ವೋಲ್ಟ್ಗೆ ಯೂಸ್ ಆಗ್ತಾ ಇತ್ತು, ಅದನ್ನು ಕಂಪ್ಲೀಟ್ ಆಗಿ ಈಗ ಹೆಚ್ಚಿನ SMPSಗಳಲ್ಲಿ ತೆಗೆದಿದ್ದಾರೆ. ಇದು ಈ ಒಂದು ವೈರ್ನ ವೋಲ್ಟೇಜ್ಗಳ ಬಗ್ಗೆ ಸ್ನೇಹಿತರೆ. ನಾರ್ಮಲ್ ಆಗಿ ಎಲ್ಲ SMPSಗಳಲ್ಲೂ ಇದೇ ಎಷ್ಟು ವೈರ್ ಇರುತ್ತೆ ಸ್ನೇಹಿತರೆ. ಒಂದು ವೈಟ್ ವೈರ್ ಇರಲ್ಲ, ಮತ್ತೆಲ್ಲ ವೈರ್ಗಳು ಸೇಮ್ ಆಗಿರುತ್ತೆ ಸ್ನೇಹಿತರೆ. ಇದು ಈ ಒಂದು ವೋಲ್ಟೇಜ್ನ ಬಗ್ಗೆ. ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಸರ್ಕ್ಯೂಟ್ನ ಬಗ್ಗೆ ಸ್ನೇಹಿತರೆ. ಮೊದಲನೇದಾಗಿ ಒಂದು SMPS ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ನೀವು ನೋಡಿರ್ಬೋದು ಇದರಲ್ಲಿ 3 ವೈರ್ ಇದೆ. ನಾನು ಇದನ್ನ ಕಟ್ ಮಾಡಿದ್ದೀನಿ, ಈ ಒಂದು ಕನೆಕ್ಟರ್ಗೆ ಕನೆಕ್ಟ್ ಆಗಿತ್ತದು. ಇದೇ ರೀತಿ ನೋಡ್ಬೋದು ನೀವು ಇಲ್ಲಿ. ಮೊದಲನೇದಾಗಿ ಇದೊಂದು ಗ್ರೌಂಡ್ ವೈರ್, ಅದೇ ರೀತಿ ಇದು ಪಾಸಿಟಿವ್, ಅದೇ ರೀತಿ ಇದು ನೆಗೆಟಿವ್ AC ಸಪ್ಲೈಗೆ ಕನೆಕ್ಟ್ ಆಗುತ್ತೆ. ಇದು ಇದರಲ್ಲಿ ಈ 3 ವೈರ್ನ ಕಾಣಿಸ್ತಾ ಇರ್ಬೋದು ನಿಮಗೆ. ಇದು ಗ್ರೌಂಡ್ ವೈರ್, ಇದು ಗ್ರೌಂಡ್, ಅದೇ ರೀತಿ ಇದು ಪಾಸಿಟಿವ್ ಲೈನ್ ಅಂದರೆ ಫೇಸ್, ಅದೇ ರೀತಿ ಇದು ನೆಗೆಟಿವ್. ಈ ರೀತಿ 3 ವೈರ್ ಇರುತ್ತೆ ಸ್ನೇಹಿತರೆ. ಮೊದಲನೇದಾಗಿ ನಿಮಗೆ ಸ್ಟಾರ್ಟಿಂಗಿಂದ ಹೇಳ್ತಾ ಬರೋದಾದರೆ ತುಂಬ ಸಿಂಪಲ್ ಆಗಿ ಹೇಳ್ತೀನಿ. ಮೊದಲನೇದಾಗಿ ಈ ಒಂದು ಗ್ರೌಂಡನ್ನು ಬಿಟ್ಬಿಡಿ. ಈ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ವೈರ್ ಅನ್ನೋದು ಇಲ್ಲಿ ಕನೆಕ್ಟ್ ಆಗಿದೆ ಸ್ನೇಹಿತರೆ. ಅದೇ ರೀತಿ ನಿಮಗೆ ಒಂದೊಂದು ಎಚ್ಚರಿಕೆ ಕೊಡೋದಾದರೆ, ಈ ಒಂದು SMPSನ ನೀವು ಡೈರೆಕ್ಟಾಗಿ ಓಪನ್ ಮಾಡಬೇಕಾದ್ರೆ ಈಗ ಡೈರೆಕ್ಟಾಗಿ ಟಚ್ ಮಾಡಬೇಡಿ. ಯಾಕಂದರೆ ಇಲ್ಲೆರಡು ಕೆಪಾಸಿಟರ್ ಏನಿದೆ ಇದು ಚಾರ್ಜ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಏನಾದರೂ ಇಲ್ಲಿ ನಿಮಗೆ ಈ ಒಂದು ಯಾವುದಾದ್ರೂ ಇಲ್ಲಿನ ಡಯೋಡ್ ಅಥವಾ ಯಾವುದೇ ಒಂದು ಮಾಸ್ಫೆಟ್ ಹಾಳಾಗಿದೆ ಅಂದರೆ ಈ ಒಂದು ಕೆಪಾಸಿಟರ್ಗಳು ಡಿಸ್ಚಾರ್ಜ್ ಆಗಲ್ಲ. ಆವಾಗ ನೀವು ಈ ಒಂದು SMPSನ ಓಪನ್ ಮಾಡಬೇಕಾದ್ರೆ ಈ ಒಂದು 2 ಕೆಪಾಸಿಟರ್ಗಳನ್ನು ಯಾವುದೇ ಒಂದು ಮೆಟಲ್ನ ಮುಖಾಂತರ ಸೇಫ್ ಆಗಿ ಡಿಸ್ಚಾರ್ಜ್ ಮಾಡ್ಕೊಳ್ಳಿ ಸ್ನೇಹಿತರೆ. ಡಿಸ್ಚಾರ್ಜ್ ಆದ ನಂತರ ನೀವು ಡೈರೆಕ್ಟಾಗಿ ಟಚ್ ಮಾಡಿ. ಇಲ್ಲಾಂದರೆ ನಿಮಗೆ ಇದರಲ್ಲಿ 200 ವೋಲ್ಟ್ ಕೆಪಾಸಿಟರ್ ಸ್ನೇಹಿತರೆ ಶಾಕ್ ಹೊಡೆಯುವಂಥ ಚಾನ್ಸಸ್ ಇರುತ್ತೆ, ತುಂಬ ರಿಸ್ಕ್ ಇರುತ್ತೆ. ಆದ್ದರಿಂದ ನಾರ್ಮಲ್ ಆಗಿ ನಾವು SMPSನ ಆಫ್ ಬೋರ್ಡಲ್ಲೇ ಚೆಕ್ ಮಾಡ್ತೀವಿ, ಆನ್ ಬೋರ್ಡ್ನಲ್ಲಿ ಕೂಡ ಚೆಕ್ ಮಾಡ್ಬೋದು. ಬಟ್ ಈ SMPSನಲ್ಲಿ ಕೆಲವೊಂದು ಪ್ರಾಬ್ಲಮ್ ಇದೆ, ಅದರಿಂದ ನಾನು ಆನ್ ಬೋರ್ಡ್ ಚೆಕ್ ಮಾಡ್ತಾ ಇಲ್ಲ, ಆಫ್ ಬೋರ್ಡಲ್ಲೇ ಚೆಕ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮ AC ಲೈನ್ ಅಂತೂ ಇಲ್ಲಿ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಮೊದಲನೇದಾಗಿ ಫಸ್ಟ್ ಒಂದು ಪಾರ್ಟ್ ಬರುವಂಥದ್ದು ಫ್ಯೂಸ್ ಸ್ನೇಹಿತರೆ. ಈ ಒಂದು ಪಾಸಿಟಿವ್ ಲೈನ್ಗೆ ಇದು ಫ್ಯೂಸ್ ಕನೆಕ್ಟ್ ಆಗಿದೆ ಸ್ನೇಹಿತರೆ. ಪಾಸಿಟಿವ್ ಲೈನ್ಗಲ್ಲ, ಈ ಒಂದು ಫ್ಯೂಸ್ ಅನ್ನುವಂಥದ್ದು ನೆಗೆಟಿವ್ ಲೈನ್ಗೆ ಕನೆಕ್ಟ್ ಆಗಿದೆ. ಅಂದರೆ ಇದು ಈ ಒಂದು ನೆಗೆಟಿವ್ ವೈರ್ಗೆ ಕನೆಕ್ಟ್ ಆಗಿದೆ. ಈ ಒಂದು ಫ್ಯೂಸ್ಗಿಂತ ಮುಂಚೆ ಒಂದು ಕಂಪೋನೆಂಟ್ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಒಂದು ಕಂಪೋನೆಂಟ್ನ ಬಗ್ಗೆ ನಾನು ಮೊದಲೇ ಹೇಳಿಲ್ಲ, ಆಲ್ಮೋಸ್ಟ್ ಎಲ್ಲ ಕಂಪೋನೆಂಟ್ನ ಕವರ್ ಮಾಡಿದ್ದೀನಿ. ಈ ಒಂದು ಥರ್ಮಿಸ್ಟರ್ ಅಂತ ಸ್ನೇಹಿತರೆ. ಈ ಒಂದು ಥರ್ಮಿಸ್ಟರ್ನ ಕೆಲಸ ಏನಂದರೆ ಇದು ರಿಜಿಸ್ಟರ್ ರೀತಿ ವರ್ಕ್ ಆಗುತ್ತೆ, ಬಟ್ ಇದು ಟೆಂಪರೇಚರ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನಿಮ್ಮ SMPSನಲ್ಲಿ ಪವರ್ ಆನ್ ಆಗಿರಬೇಕಾದ್ರೆ ಯಾವುದೇ ಒಂದು ಫೈರ್ ಏನಾದರೂ ಕ್ರ್ಯಾಕ್ ಆದರೆ ಇಲ್ಲಿ, ಅಂದರೆ ತುಂಬ ಹೀಟ್ ಜಾಸ್ತಿ ಆದರೆ ಈ ಒಂದು ರಿಜಿಸ್ಟರ್ನ ವ್ಯಾಲ್ಯೂ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಇದರಿಂದ ನಿಮ್ಮ ಪವರ್ ಸಪ್ಲೈ ಅನ್ನೋದು ಇಲ್ಲಿ ಕಟ್ ಆಗುತ್ತೆ ಸ್ನೇಹಿತರೆ. ಅಂದರೆ ಈ ಒಂದು ಕಂಪೋನೆಂಟ್ನಲ್ಲಿ ಟೆಂಪರೇಚರ್ ರೈಸ್ ಆಗ್ತಾ ಇದ್ದಷ್ಟು ಈ ಒಂದು ರೆಸಿಸ್ಟೆನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಇದರಿಂದ ನಿಮ್ಮ ಪವರ್ ಸಪ್ಲೈ ಅನ್ನೋದು ಕಟ್ ಆಗುತ್ತೆ. ಇದರಿಂದ ನಿಮ್ಮ SMPS ಅನ್ನೋದು ಸೇಫ್ ಆಗುತ್ತೆ ಸ್ನೇಹಿತರೆ. ಆದ್ದರಿಂದ ಈ ಒಂದು ಥರ್ಮಿಸ್ಟರ್ನ ಹಾಕಿರ್ತಾರೆ. ಇದು ಟೆಂಪರೇಚರ್ನ ಮೇಲೆ ತನ್ನ ರಿಜಿಸ್ಟರ್ನ ವೇರಿ ಮಾಡುತ್ತೆ ಸ್ನೇಹಿತರೆ. ಅದೇ ರೀತಿ ನೆಕ್ಸ್ಟ್ ಈ ಒಂದು ಥರ್ಮಿಸ್ಟರ್ ಅನ್ನೋದು ನೆಕ್ಸ್ಟ್ ಫ್ಯೂಸ್ಗೆ ಕನೆಕ್ಟ್ ಆಗಿದೆ ಸ್ನೇಹಿತರೆ. ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಇದೊಂದು ಫ್ಯೂಸ್ ಸ್ನೇಹಿತರೆ. ಈ ಒಂದು ಫ್ಯೂಸ್ಗೆ ಕನೆಕ್ಟ್ ಆಗಿದೆ. ಯಾಕಂದರೆ ಯಾವುದೇ ಒಂದು ಶಾರ್ಟ್ ಸರ್ಕ್ಯೂಟ್ ಆದರೆ ಅಥವಾ ಓವರ್ ವೋಲ್ಟೇಜ್ ಬಂದರೆ, ಶಾರ್ಟ್ ಸರ್ಕ್ಯೂಟ್ ಅಲ್ಲ ಮೇನ್ ಆಗಿ ಓವರ್ ವೋಲ್ಟೇಜ್ ಬಂದರೆ ಈ ಒಂದು ಫ್ಯೂಸ್ ಅನ್ನೋದು ಫ್ಯೂಸ್ ಆಗುತ್ತೆ ಸ್ನೇಹಿತರೆ. ಅಂದರೆ ಇದು ಬ್ರೇಕ್ ಆಗುತ್ತೆ. ಇದರಿಂದ ನಿಮ್ಮ ಪವರ್ ಸಪ್ಲೈ ಅನ್ನೋದು ಸೇಫ್ ಆಗುತ್ತೆ. ಈ ಒಂದು ಥರ್ಮಿಸ್ಟರ್ನ ಚೆಕ್ ಮಾಡೋದು ತುಂಬ ಸಿಂಪಲ್ ಸ್ನೇಹಿತರೆ. ಇದು ಒಂದು ರೆಸಿಸ್ಟೆನ್ಸ್ನ ತೋರಿಸುತ್ತೆ. ನೀವು ಯಾವುದೇ ಒಂದು ಮಲ್ಟಿಮೀಟರ್ನ ಯೂಸ್ ಮಾಡ್ಕೊಂಡು ಇದನ್ನ ಚೆಕ್ ಮಾಡ್ಬೋದು.
ತುಂಬ ಸಿಂಪಲ್ ಇದೆ. ನಾನು ಕಂಟಿನ್ಯೂಟಿ ಮೋಡಲ್ಲಿ ಚೆಕ್ ಮಾಡ್ತೀನಿ. ನೋಡ್ಬೋದು ಕಂಟಿನ್ಯೂಟಿ ಕೊಡ್ತಾ ಇದೆ, ಅಂದರೆ ಇದು ಕಂಟಿನ್ಯೂಸ್ ಆಗಿದೆ. ಇದನ್ನ ಹೀಟ್ ಮಾಡಿದರೆ ಈಗ ಇದರ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಇದರ ಒಂದು ವ್ಯಾಲ್ಯೂ ಅನ್ನುವಂಥದ್ದು ಇನ್ಕ್ರೀಸ್ ಆಗುತ್ತೆ, ರೆಸಿಸ್ಟೆನ್ಸ್ ವ್ಯಾಲ್ಯೂ. ಈ ರೀತಿ ಇದು ಚೆಕ್ ಮಾಡ್ಬೇಕು ಸ್ನೇಹಿತರೆ. ಅದೇ ರೀತಿ ಫ್ಯೂಸ್ ಕೂಡ ತುಂಬ ಸಿಂಪಲ್, ಎರಡು ಕಡೆಯಿಂದ ಬೀಪ್ ಮಾಡ್ಬೇಕು ಸ್ನೇಹಿತರೆ. ಥರ್ಮಿಸ್ಟರ್ ರೀತಿಯೇ ನೋಡ್ಬೋದು, ಒಂದು ಕಡೆಯಿಂದ ಕೊಡ್ತಾ ಇದೆ, ಇನ್ನೊಂದು ಕಡೆಯಿಂದ ಕೊಡ್ತಾ ಇದೆ. ಫ್ಯೂಸ್ ಕೂಡ ಸರಿಯಾಗಿದೆ. ನೆಕ್ಸ್ಟ್ ಈ ಒಂದು ಫ್ಯೂಸ್ನ ನಂತರ ನಮ್ಮ ಎಲೆಕ್ಟ್ರಿಕಲ್ ಸಿಗ್ನಲ್ ಅನ್ನುವಂಥದ್ದು, ಕರೆಂಟ್ ಅನ್ನುವಂಥದ್ದು, ನೆಕ್ಸ್ಟ್ ಈ ಒಂದು ಫ್ಯೂಸ್ನಿಂದ ಪಾಸ್ ಆಗಿರುವಂಥ ಕರೆಂಟ್ ಅನ್ನುವಂಥದ್ದು ಈ ಒಂದು 4 ಡಯೋಡ್ನ ಮುಖಾಂತರ ಪಾಸ್ ಆಗುತ್ತೆ ಸ್ನೇಹಿತರೆ. ಇದನ್ನ ನಾವು ಬ್ರಿಡ್ಜ್ ವೇವ್ ರೆಕ್ಟಿಫೈಯರ್ ಅಂತ ಕರಿತೀವಿ. ಈ ಒಂದು ಬ್ರಿಡ್ಜ್ ವೇವ್ ರೆಕ್ಟಿಫೈಯರ್ ಹೇಗೆ ವರ್ಕ್ ಆಗುತ್ತೆ ಅಂತ ಕೂಡ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಚೆಕ್ ಮಾಡಿ. ಈ ಒಂದು ಬ್ರಿಡ್ಜ್ ವೇವ್ ರೆಕ್ಟಿಫೈಯರ್ನ ಮುಖಾಂತರ ಪಾಸ್ ಆಗಿ ಇದು AC ಇಂದ DC ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಈ ಒಂದು ಡಯೋಡ್ನ ಚೆಕ್ ಮಾಡುವಂಥದ್ದು ತುಂಬ ಸಿಂಪಲ್. ಪ್ರತಿಯೊಂದು ಕಂಪೋನೆಂಟ್ನ ನಾನು ಇಲ್ಲಿ ಚೆಕ್ ಮಾಡಿ ತೋರಿಸಲ್ಲ, ಪ್ರತಿಯೊಂದು ಕಂಪೋನೆಂಟ್ನ ಮೇಲೆ ನಾನು ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ. ಯಾಕಂದರೆ ಪ್ರತಿಯೊಂದು ಕಂಪೋನೆಂಟ್ನ ಇಲ್ಲಿ ಟೆಸ್ಟ್ ಮಾಡಿದರೆ ವಿಡಿಯೋ ತುಂಬ ಲೆಂದಿ ಆಗುತ್ತೆ, ಅದರಿಂದ. ಸೊ ಈ ಒಂದು 4 ಡಯೋಡ್ಗಳನ್ನು ಚೆಕ್ ಮಾಡಿ. ತುಂಬ ಸಿಂಪಲ್ ಸ್ನೇಹಿತರೆ. ಪ್ರತಿಯೊಂದು ಡಯೋಡ್ ಒಂದು ಸೈಡಿಂದ ಬೀಪ್ ಕೊಡಬೇಕು, ಅಂದರೆ ಕಂಟಿನ್ಯೂಟಿ ಕೊಡಬೇಕು, ಇನ್ನೊಂದು ಸೈಡಿಂದ ಕೊಡಬಾರ್ದು. ಎರಡು ಕಡೆಯಿಂದ ಬೀಪ್ ಕೊಡ್ತಾ ಇದೆ ಅಂದರೆ, ಅಥವಾ ಎರಡು ಕಡೆಯಿಂದ ಬೀಪ್ ಕೊಡ್ತಾ ಇಲ್ಲ ಅಂದರೆ ಈ ಒಂದು ಡಯೋಡ್ ಅನ್ನುವಂಥದ್ದು ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಈ ಒಂದು ಡಯೋಡ್ ಅನ್ನುವಂಥದ್ದು ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಬಂದರೆ ಸ್ನೇಹಿತರೆ, ಈ ಒಂದು ಡಯೋಡ್ನಿಂದ ಕೆಪಾಸಿಟರ್, 2 ಫಿಲ್ಟರ್ ಕೆಪಾಸಿಟರ್ ಸ್ನೇಹಿತರೆ. ಈ ಒಂದು DC ವೋಲ್ಟೇಜ್ನ ಇಲ್ಲಿ ಮತ್ತೆ ಫಿಲ್ಟರ್ ಮಾಡಲಿಕ್ಕೆ ಕೆಪಾಸಿಟರ್ ತುಂಬ ಸಿಂಪಲ್ ಸ್ನೇಹಿತರೆ. ಚೆಕ್ ಮಾಡುವಂಥದ್ದು ಈ ಒಂದು ಆನ್ ಬೋರ್ಡಲ್ಲಿ ಇರಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ಈ ಒಂದು ಕೆಪಾಸಿಟರ್ ಊದ್ಕೊಂಡಿರುತ್ತೆ. ಈ 2 ಕೆಪಾಸಿಟರ್ಗಳು ಏನಾದರೂ ಊದ್ಕೊಂಡಿದೆ ಅಂದರೆ, ಇದು ಓಪನ್ ಆಗಿದೆ ಅಂದರೆ ಇದು ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಅದೇ ರೀತಿ ನೀವು ಇದನ್ನು ಈ ಒಂದು ಬೋರ್ಡಿಂದ ಡಿಸೋಲ್ಡರ್ ಮಾಡಿ ಚೆಕ್ ಮಾಡ್ತಾ ಇದ್ದೀರಾ ಅಂದರೆ, ನೀವು ಕಂಟಿನ್ಯೂಟಿಯಲ್ಲಿ ಚೆಕ್ ಮಾಡಬೇಕಾದ್ರೆ 2 ಸೈಡಿಂದ ಒಂದು ವ್ಯಾಲ್ಯೂನ ಕೊಟ್ಟು ಮತ್ತೆ 1 ತೋರಿಸುತ್ತೆ ಸ್ನೇಹಿತರೆ, ಅಂದರೆ ಇನ್ಫಿನಿಟಿ ತೋರಿಸುತ್ತೆ. ನಿಮಗೆ ಕೆಪಾಸಿಟರ್ನ ವಿಡಿಯೋ ಕೂಡ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಚೆಕ್ ಮಾಡಿ. ನೆಕ್ಸ್ಟ್ ಈ ಒಂದು ಕೆಪಾಸಿಟರ್ನ ಮುಖಾಂತರ ಪಾಸ್ ಆಗಿರುವಂಥ ಕರೆಂಟ್. ನೆಕ್ಸ್ಟ್ ಇಲ್ಲಿ 3 ಕಂಪೋನೆಂಟ್ ಇದೆ ಸ್ನೇಹಿತರೆ, 2 ಟ್ರಾನ್ಸಿಸ್ಟರ್, ಅದೇ ರೀತಿ ಒಂದು ಮಾಸ್ಪೆಟ್ ಸ್ನೇಹಿತರೆ. ಇದು ಮೊದಲನೇದಿರುವಂಥದ್ದು ಒಂದು ಮಾಸ್ಪೆಟ್, ಅದೇ ರೀತಿ ನೆಕ್ಸ್ಟ್ ಎರಡೇನಿದೆ ಅದು ಟ್ರಾನ್ಸಿಸ್ಟರ್ ಸ್ನೇಹಿತರೆ. ಮೊದಲನೇದಾಗಿ ಈ ಒಂದು ಮಾಸ್ಪೆಟ್ ಮತ್ತು ಟ್ರಾನ್ಸಿಸ್ಟರ್ನ ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಈ ಒಂದು ಡಯೋಡ್ನ ಪಕ್ಕದಲ್ಲಿ ಏನಿದೆ, ಡಯೋಡ್ನ ಸ್ಟ್ರೈಟಲ್ಲಿ ಏನಿದೆ ಇದು ಮಾಸ್ಪೆಟ್ ಸ್ನೇಹಿತರೆ. ಅದೇ ರೀತಿ ಕೆಪಾಸಿಟರ್ನ ಹತ್ರ 2 ಏನಿದೆ ಅದು ಟ್ರಾನ್ಸಿಸ್ಟರ್. ಮತ್ತು ಸಿಂಪಲ್ ಆಗಿ ಹೇಳಬೇಕಂದ್ರೆ, ಈ ಒಂದು ಟ್ರಾನ್ಸಿಸ್ಟರ್ 2 ಏನಿದೆ ಇದರ ವ್ಯಾಲ್ಯೂ ಸೇಮ್ ಆಗಿರುತ್ತೆ, ಅದೇ ರೀತಿ ಒಂದು ಮಾಸ್ಪೆಟ್ನ ವ್ಯಾಲ್ಯೂ ಡಿಫರೆಂಟ್ ಆಗಿರುತ್ತೆ ಸ್ನೇಹಿತರೆ. ಈ ರೀತಿ ನೀವು ಚೆಕ್ ಮಾಡ್ಬೋದು. ಅದೇ ರೀತಿ ಈ ಒಂದು ಮಾಸ್ಪೆಟ್ನ ಮತ್ತೆ ಟ್ರಾನ್ಸಿಸ್ಟರ್ನ ಕೂಡ ಚೆಕ್ ಮಾಡುವಂಥ ಮೆಥಡ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ ಮಾಡಿ. ಇಲ್ಲಾಂದ್ರೆ ತುಂಬ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಈ ಒಂದು ಮಾಸ್ಪೆಟ್ ಅನ್ನುವಂಥದ್ದು ಕಂಟಿನ್ಯೂಸ್ ಆಗಿ ಬೀಪ್ ಮಾಡ್ಬೋದು ಸ್ನೇಹಿತರೆ. ಅಂದರೆ ಎಲ್ಲ ಪಿನ್ಗಳಲ್ಲೂ ಬೀಪ್ ಮಾಡ್ತಾ ಇದೆ ಅಂದರೆ ಎಲ್ಲ ಪಿನ್ಗಳಲ್ಲೂ ಕಂಟಿನ್ಯೂಟಿ ತೋರಿಸ್ತಾ ಇದೆ ಅಂದರೆ ಇದು ಮಾಸ್ಪೆಟ್ ಅನ್ನೋದು ಡ್ಯಾಮೇಜ್ ಆಗಿದೆ ಅಂತ. ಅದೇ ರೀತಿ ಟ್ರಾನ್ಸಿಸ್ಟರ್ನ ಕೂಡ ಚೆಕ್ ಮಾಡ್ಬೋದು ಸ್ನೇಹಿತರೆ. ಅಂದರೆ ಈ ಒಂದು SMPS ನಲ್ಲಿ ಜಾಸ್ತಿಯಾಗಿ ಒಂದು ಮಾಸ್ಪೆಟ್ ಡ್ಯಾಮೇಜ್ ಆಗುತ್ತೆ, ಏನಾದರೂ ಪವರ್ ಸಪ್ಲೈ ಓವರ್ ಬಂದರೆ, ಅಂದರೆ ಓವರ್ ವೋಲ್ಟೇಜ್ ಬಂದರೆ ಈ ಒಂದು ಮಾಸ್ಪೆಟ್ ಡ್ಯಾಮೇಜ್ ಆಗಿರುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಅದರಿಂದ ಈ ಒಂದು ಮಾಸ್ಪೆಟ್ನಲ್ಲೂ ಕೂಡ ಚೆಕ್ ಮಾಡಬೇಕಾಗುತ್ತೆ. ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕಾದ್ರೆ ಈ ಒಂದು ಮಾಸ್ಪೆಟ್ನ ನೀವು ಆನ್ ಬೋರ್ಡಲ್ಲಿ ಚೆಕ್ ಮಾಡಬಾರ್ದು ಸ್ನೇಹಿತರೆ. ಇದನ್ನು ರಿಮೂವ್ ಮಾಡಿ ಹೊರಗಡೆ ತೆಗೆದು ಚೆಕ್ ಮಾಡಬೇಕು, ಆವಾಗ ಮಾತ್ರ ನಿಮಗೆ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಈ ಒಂದು ಸಪ್ಲೈ ಆದ ನಂತರ ನಿಮಗೆ ನೆಕ್ಸ್ಟ್ ಮತ್ತೆ 3 ಟ್ರಾನ್ಸ್ಫಾರ್ಮರ್ ಬರುತ್ತೆ ಸ್ನೇಹಿತರೆ. ತುಂಬ ಕಮ್ಮಿ, ಅಂದರೆ ಈ ಒಂದು ಟ್ರಾನ್ಸ್ಫಾರ್ಮರ್ ಅಂತದ್ದು ನಿಮ್ಮ SMPS ನಲ್ಲಿ ಡ್ಯಾಮೇಜ್ ಆಗುವಂಥದ್ದು ತುಂಬ ಕಮ್ಮಿ. ಡ್ಯಾಮೇಜ್ ಆಗಿದೆ ಅಂದರೂ ಕೂಡ ಚೆಕ್ ಮಾಡುವಂಥದ್ದು ತುಂಬ ಸಿಂಪಲ್. ಅದನ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಟ್ರಾನ್ಸ್ಫಾರ್ಮರ್ನ ಬಗ್ಗೆ ಕೂಡ, ಅದನ್ನ ಕೂಡ ನೋಡಿ. ಅಲ್ಲಿ ನೀವು ಇಲ್ಲಿ ಕಂಟಿನ್ಯೂಟಿನ ಚೆಕ್ ಮಾಡಬೇಕು ತುಂಬ ಸಿಂಪಲ್ ಆಗಿ. ಆಲ್ಮೋಸ್ಟ್ ಇದು ಡ್ಯಾಮೇಜ್ ಆಗಲ್ಲ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ತುಂಬ ಜಾಸ್ತಿ ಡ್ಯಾಮೇಜ್ ಆಗುವಂಥ ಕಂಪೋನೆಂಟ್ ಅಂದರೆ ಸ್ನೇಹಿತರೆ, ನಿಮಗೆ ಇಲ್ಲೊಂದು IC ರೀತಿ ಕಾಣಿಸ್ತಾ ಇರ್ಬೋದು. ಈ ಒಂದು IC ಅಲ್ಲ ಸ್ನೇಹಿತರೆ, ICನೇ ಅಂತ ಹೇಳ್ಬೋದು, ಆಪ್ಟೋ ಕಪ್ಲರ್ ಅಂತ. ಈ ಒಂದು ಆಪ್ಟೋ ಕಪ್ಲರ್ ಜಾಸ್ತಿಯಾಗಿ ಡ್ಯಾಮೇಜ್ ಆಗುತ್ತೆ ಸ್ನೇಹಿತರೆ. ಇದೊಂದು ಪ್ರೊಟೆಕ್ಷನ್ಗೆ ಯೂಸ್ ಮಾಡಿರ್ತೀವಿ ನಾವು ಇದು ಸರ್ಕ್ಯೂಟ್ ಅಲ್ಲಿ. ಅಂದರೆ ಮುಂದಿನ ಎಲ್ಲ ಕಾಂಪೋನೆಂಟ್ಗಳು IC ಅದೇ ರೀತಿ ಟ್ರಾನ್ಸಿಸ್ಟರ್ ಡಯೋಡ್ಗಳು ಡ್ಯಾಮೇಜ್ ಆಗಬಾರ್ದು ಅಂದರೆ ಈ ಒಂದು ಆಪ್ಟೋ ಕಪ್ಲರ್ನ ಯೂಸ್ ಮಾಡಿರ್ತೀವಿ. ಅದೇ ರೀತಿ ಒಂದು ಆಪ್ಟೋ ಕಪ್ಲರ್ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ನಿಮಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಈ ಒಂದು 2 ಪಿನ್ಗಳೇನಿವೆ ಇದು ಒಂದು ಡಯೋಡ್ ಮತ್ತು ಒಂದು ಟ್ರಾನ್ಸಿಸ್ಟರ್ನಿಂದ ಆಗಿರುತ್ತೆ. ಈ ಒಂದು ಡಾಟ್ ಏನಿದೆ ಇದರಲ್ಲಿ ಒಂದು ಡಾಟ್ ಕಾಣಿಸುತ್ತೆ ಸ್ನೇಹಿತರೆ, ಅದು ಪಿನ್ 1 ಅಂತ. ಈ ಒಂದು ಪಿನ್ 1 ಮತ್ತೆ ಪಿನ್ 2 ಮಧ್ಯೆ ಒಂದು ಸೈಡಿಂದ ಬೀಪ್ ಕೊಡಬೇಕು, ಅದೇ ರೀತಿ ಇನ್ನೊಂದು ಸೈಡಿಂದ ಕೊಡಬಾರ್ದು. ಅದೇ ರೀತಿ ಮತ್ತೆರಡು ಕಡೆಗಳಲ್ಲಿ 2 ಕಡೆಯಿಂದ ಬೀಪ್ ಕೊಡಬಾರ್ದು ಸ್ನೇಹಿತರೆ ಟ್ರಾನ್ಸಿಸ್ಟರ್ನಿಂದ. ನಿಮಗೆ ಇನ್ನೂ ಕ್ಲಿಯರ್ ಆಗಬೇಕಾದ್ರೆ ನೀವು ಸಪರೇಟ್ ವಿಡಿಯೋನ ನೋಡಬಹುದು. ನೆಕ್ಸ್ಟ್ ಈ ಒಂದು ಆಪ್ಟೋ ಕಪ್ಲರ್ನಿಂದ ಬಂದಂಥ ವೋಲ್ಟೇಜ್ ಅನ್ನುವಂಥದ್ದು ನೆಕ್ಸ್ಟ್ ಇಲ್ಲಿಗೆ ಸಪ್ಲೈ ಆಗುತ್ತೆ ಸ್ನೇಹಿತರೆ. ಈ ಒಂದು ಸಪ್ಲೈ ಆಗಿರುವಂಥ ಈ ಒಂದು ಪರ್ಪಲ್ ವೈರ್ಗೆ ಮೊದಲನೇದಾಗಿ ಸಪ್ಲೈ ಆಗುತ್ತೆ. ಅಂದರೆ ಪರ್ಪಲ್ ವೈರ್ ಅಂದರೆ ಇಲ್ಲಿ ನೀವು ನೋಡಿರ್ಬೋದು 5 ವೋಲ್ಟ್ ಸ್ಟ್ಯಾಂಡ್ ಬೈ ವೋಲ್ಟೇಜ್ ಆಲ್ವೇಸ್ ಆನ್ ಇರುತ್ತೆ ಅಂತ ಹೇಳಿದ್ದೆ. ಇದನ್ನ ಡೈರೆಕ್ಟ್ ಆಗಿ ಈ ಒಂದು ದೊಡ್ಡ ಡಯೋಡ್ ಏನಿದೆ ಇಲ್ಲೊಂದು ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲೊಂದು ದೊಡ್ಡ ಡಯೋಡ್ ಏನಿದೆ ಸ್ನೇಹಿತರೆ, ಈ ಒಂದು ದೊಡ್ಡ ಡಯೋಡ್ನ ಮುಖಾಂತರ ಡೈರೆಕ್ಟ್ ಆಗಿ ಒಂದು ಪರ್ಪಲ್ ವೈರ್ಗೆ ಸಪ್ಲೈ ಆಗುತ್ತೆ. ನಿಮ್ಮ ಈ ಒಂದು ಡಯೋಡ್ ಏನಾದರೂ ಡ್ಯಾಮೇಜ್ ಆಗಿದೆ ಅಂದರೆ ಇಲ್ಲಿ ಒಳಗಡೆ ಇದೆ, ಈ ಒಂದು ಡಯೋಡ್ ಡ್ಯಾಮೇಜ್ ಆಗಿದೆ ಅಂದರೆ ಈ ಒಂದು ಪರ್ಪಲ್ ವೈರ್ನಲ್ಲಿ ಸ್ಟ್ಯಾಂಡ್ ಬೈ ವೋಲ್ಟೇಜ್ ಅನ್ನೋದು ಸಪ್ಲೈ ಆಗಲ್ಲ. ಇದು ಈ ಒಂದು ಸ್ಟ್ಯಾಂಡ್ ಬೈ ವೋಲ್ಟೇಜ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಈ ಒಂದು
ಟ್ರಾನ್ಸ್ಫಾರ್ಮರ್ನಲ್ಲಿ ಬಂದಿರುವಂಥ ವೋಲ್ಟೇಜ್ನಲ್ಲಿ ಅಂದರೆ ಇಲ್ಲಿಂದ ನೀವು DC ಫಿಲ್ಟರ್ ಮಾಡಿ ಟ್ರಾನ್ಸ್ಫಾರ್ಮರ್ಗೆ ಏನು ಕೊಟ್ಟಿರ್ತೀರಾ ಅದು ಮತ್ತೆ ಕೆಲವೊಂದು AC ಪಲ್ಸ್ಗಳಿರುತ್ತೆ ಕೆಲವೊಮ್ಮೆ. ಅಂದರೆ ನೀವು ಟ್ರಾನ್ಸ್ಫಾರ್ಮರ್ಗೆ ಕೊಡ್ತಾ ಇದ್ದೀರಾ ಅಂದರೆ ಮತ್ತೆ ಕೆಲವೊಂದು ಫ್ಲಕ್ಷನ್ಗಳಿರುವಂಥ ಸಾಧ್ಯತೆ ಇರುತ್ತೆ. ಅದನ್ನ ಮತ್ತೆ ಫಿಲ್ಟರ್ ಮಾಡಲಿಕ್ಕೆ ಮತ್ತೆ 3 ಡಯೋಡ್ಗಳನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ. ನೀವು ನೋಡ್ಬೋದು 3 ಪಿನ್ ಡಯೋಡ್ನ ಯೂಸ್ ಮಾಡಿದ್ದೀವಿ ನಾವಿಲ್ಲಿ. 3 ಡಯೋಡ್ಗಳನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ. 3 ಪಿನ್ ಡಯೋಡ್ಗಳು ಮೊದಲನೇದಾಗಿ 12 ವೋಲ್ಟ್, 5 ವೋಲ್ಟ್, ಅದೇ ರೀತಿ 3.3 ವೋಲ್ಟ್ಗೆ 3 ಡಯೋಡ್ಗಳನ್ನು ಯೂಸ್ ಮಾಡ್ತೀವಿ ರೆಗ್ಯುಲೇಟ್ ಮಾಡಲಿಕ್ಕೆ. ಬ್ಯಾಕ್ ಸೈಡ್ ಇಂದ ಕೂಡ ನೋಡಬಹುದು ನೀವು. ಇಲ್ಲೊಂದು ಡಯೋಡ್ ಇದೆ, ಇದು 3.3 ವೋಲ್ಟ್, ಅದೇ ರೀತಿ ಇದು 5 ವೋಲ್ಟ್, ಇದೇ ರೀತಿ ಇಲ್ಲೊಂದು 12 ವೋಲ್ಟ್ ಡಯೋಡ್ ಸ್ನೇಹಿತರೆ. ನಿಮ್ಮ SMPS ನಲ್ಲಿ ಹೆಚ್ಚಾಗಿ ಹಾಳಾಗುವಂತ ಒಂದು ಕಾಂಪೋನೆಂಟ್ ಅಂದ್ರೆ ಇದೇ 3 ಡಯೋಡ್ಗಳು ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಈ ಒಂದು 3 ಪಿನ್ ಡಯೋಡ್ನ ಬಗ್ಗೆ ನಾನು ಇನ್ನು ಹೇಳಿಲ್ಲ, ಅದರಿಂದ ಈ ಒಂದು 3 ಪಿನ್ ಡಯೋಡ್ನ ಬಗ್ಗೆ ಜಸ್ಟ್ ಬ್ರೀಫ್ ಆಗಿ ಹೇಳ್ಕೊಡ್ತೀನಿ ಹೇಗಂತ. ನಾರ್ಮಲ್ ಆಗಿ ನೀವು 3 ಪಿನ್ ಡಯೋಡ್ನ ನೋಡಿದ್ರೆ ಅದರಲ್ಲಿ 3 ಟೈಪ್ ಇರುತ್ತೆ ಸ್ನೇಹಿತರೆ. ನಿಮಗೆ ಇಲ್ಲಿ ನಾನು ಡಯಾಗ್ರಾಮ್ ಅಲ್ಲಿ ತೋರಿಸಿದ್ದೀನಿ. ಮೊದಲನೇದಾಗಿ ಈ ರೀತಿಯ ಒಂದು ಡಯೋಡ್ ಸ್ನೇಹಿತರೆ, ಇದನ್ನು ನಾವು ಕಾಮನ್ ಆ್ಯನೋಡ್ ಡಯೋಡ್ ಅಂತ ಕರಿತೀವಿ. ಕಾಮನ್ ಆ್ಯನೋಡ್ 3 ಪಿನ್ ಡಯೋಡ್ ಇದು, ಕಾಮನ್ ಆ್ಯನೋಡ್ ಇದು ಆ್ಯನೋಡ್ ಡಯೋಡ್. ಅದೇ ರೀತಿ ಇದು ಕಾಮನ್ ಕ್ಯಾಥೋಡ್ ಅಂತ. ಅದೇ ರೀತಿ ಇದೊಂದು ಅಂದರೆ ಕ್ಯಾಥೋಡ್ ಆ್ಯನೋಡ್ ಡಯೋಡ್, ಈ ರೀತಿ ಒಂದು ಡಯೋಡ್ ಇರುತ್ತೆ ಸ್ನೇಹಿತರೆ. ನಮ್ಮ SMPS ನಲ್ಲಿ ಯೂಸ್ ಆಗಿರುವಂಥದ್ದು ಕಾಮನ್ ಕ್ಯಾಥೋಡ್. ಅಂದರೆ ಇಲ್ಲಿ ಏನು ಹಾಕಿದ್ದೀನಿ ನಾನು ಡಯಾಗ್ರಾಮ್, ಈ ಒಂದು ಡಯೋಡ್ ಅಂತ ನಮ್ಮ SMPS ಅಲ್ಲಿ ಯೂಸ್ ಆಗ್ತಾ ಇದೆ ಸ್ನೇಹಿತರೆ. ಅದನ್ನೇ ಹೇಗೆ ಚೆಕ್ ಮಾಡಬೇಕಂದ್ರೆ ನೀವು SMPS ನಲ್ಲಿ ಡೈರೆಕ್ಟ್ ಕರೆಕ್ಟಾಗಿ ನೋಡಿದರೆ ಆ ಒಂದು ಡಯೋಡ್ನ ಮೇಲೆ ಸಿಂಬಲ್ ಇರುತ್ತೆ ಸ್ನೇಹಿತರೆ. ಈ ರೀತಿಯ ಒಂದು ಸಿಂಬಲ್ ಇರುತ್ತೆ ಸ್ನೇಹಿತರೆ. 2 ಡಯೋಡ್ಗಳು ಕನೆಕ್ಟ್ ಆಗಿರುವಂಥ ಒಂದು ಸಿಂಬಲ್ ಇರುತ್ತೆ. ಅದರಲ್ಲಿ ನಿಮಗೆ ರೆಪ್ರೆಸೆಂಟ್ ಮಾಡಿರ್ತಾರೆ ಅದು ಯಾವ ರೀತಿಯ ಡಯೋಡ್ ಅಂತ. ಇಲ್ಲಾಂದ್ರೆ ನೀವು ಅದರ ನಂಬರ್ನ ನೀವು ಗೂಗಲ್ನಲ್ಲಿ ಹಾಕಿ ಅದು ಯಾವ ರೀತಿ ಡಯೋಡ್ ಅಂತ ಚೆಕ್ ಮಾಡ್ಬೋದು ಸ್ನೇಹಿತರೆ. ಈ ಒಂದು ಡಯೋಡ್ ಆಗಿದ್ರೆ ಅಂದರೆ ನಾರ್ಮಲ್ ಆಗಿ ಇದೇ ಡಯೋಡ್ ಆಗಿರುತ್ತೆ. ಚೆಕ್ ಮಾಡೋದು ತುಂಬ ಸಿಂಪಲ್ ಸ್ನೇಹಿತರೆ. ಇದರಲ್ಲಿ ಕಾಮನ್ ಆಗಿ ಒಂದು ಡಯೋಡ್, 2 ಡಯೋಡ್ನ ಕ್ಯಾಥೋಡ್ಗಳು ಕನೆಕ್ಟ್ ಆಗಿ ಮಿಡ್ಲಲ್ಲಿ ಬಂದಿರುತ್ತೆ ಗ್ರೌಂಡ್ ಅಂತ. ಅದೇ ರೀತಿ ಈಚೆ ಆ್ಯನೋಡ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ನಾವು AC ಇನ್ಪುಟ್ ಕೊಡ್ತೀವಿ, ಇಲ್ಲಿ ಕೂಡ AC ಇನ್ಪುಟ್ ಕೊಡ್ತೀವಿ. ಇಲ್ಲಿ ನಮಗೆ DC ಔಟ್ಪುಟ್ ಸಿಗುತ್ತೆ ಸ್ನೇಹಿತರೆ. ಅದೇ ರೀತಿ ಈ ಒಂದು ಕ್ಯಾಥೋಡ್ ಏನಿದೆ ಇದು ಮೇಲ್ಗಡೆ ಕೂಡ ಕನೆಕ್ಟ್ ಆಗಿರುತ್ತೆ. ಇದನ್ನು ಚೆಕ್ ಮಾಡುವಂಥದ್ದು ತುಂಬ ಸಿಂಪಲ್ ಸ್ನೇಹಿತರೆ. ಏನಂದ್ರೆ ಒಂದು ಕಡೆಯಿಂದ ಬೀಪ್ ಕೊಡುತ್ತೆ. ಅಂದರೆ ನೀವೀಗ ಮಲ್ಟಿಮೀಟರ್ನ ರೆಡ್ ಪ್ರೋಬನ್ನು ಇಲ್ಲಿಗೆ ಹಾಕಿ ಅದೇ ರೀತಿ ಬ್ಲ್ಯಾಕ್ ಅನ್ನ ಇಲ್ಲಿಗೆ ಇಟ್ಟರೆ ಬೀಪ್ ಕೊಡುತ್ತೆ ಸ್ನೇಹಿತರೆ. ಅದೇ ರೀತಿ ಉಲ್ಟಾ ಮಾಡಿದ್ರೆ ಇದು ಬೀಪ್ ಕೊಡಬಾರ್ದು, ಅಂದರೆ ಕಂಟಿನ್ಯೂಟಿ ಕೊಡಬಾರ್ದು. ಅದೇ ರೀತಿ ಈಚೆ ಕೂಡ ಹಾಗೆ ಆ್ಯನೋಡ್ ಇಲ್ಲಿ ಹಾಕಿ ಅಂದರೆ ರೆಡ್ ಅನ್ನ ಇಲ್ಲಿ ಹಾಕಿ ಅದೇ ರೀತಿ ಕ್ಯಾಥೋಡ್ನ ಇಲ್ಲಿ ಹಾಕಿದ್ರೆ ಕಂಟಿನ್ಯೂಟಿ ಕೊಡುತ್ತೆ. ಅದೇ ಉಲ್ಟಾ ಮಾಡಿದಾಗ ಕಂಟಿನ್ಯೂಟಿ ಕೊಡಬಾರ್ದು ಸ್ನೇಹಿತರೆ. ನಿಮಗೆ ಒಂದು ಡಯೋಡ್ನ ಚೆಕ್ ಮಾಡಿ ತೋರಿಸ್ತೀನಿ. ಕಂಟಿನ್ಯೂಟಿ ಮೋಡ್ಗೆ ಮಲ್ಟಿಮೀಟರ್ನ ಕಂಟಿನ್ಯೂಟಿ ಮೋಡ್ಗೆ ಸೆಟ್ ಮಾಡ್ಕೊಳ್ಳಿ. ನೋಡ್ಬೋದು ಕಂಟಿನ್ಯೂಟಿ ಕೊಡ್ತಾ ಇದೆ. ಅದೇ ರೀತಿ ನಾನು ಉಲ್ಟಾ ಚೆಕ್ ಮಾಡ್ತೀನಿ. ನೋಡ್ಬೋದು 2 ಸೈಡಿಂದ ಕಂಟಿನ್ಯೂಟಿ ಕೊಡ್ತಾ ಇದೆ. ಅಂದರೆ ಈ ಒಂದು ಡಯೋಡ್ ಒಂದು ಡ್ಯಾಮೇಜ್ ಆಗಿದೆ ಸ್ನೇಹಿತರೆ. ಈ ಒಂದು ಡಯೋಡ್ ಆಗಿರ್ಬೋದು, ಅದೇ ರೀತಿ ಆಕ್ಟೋಕಪ್ಲರ್ ಕೂಡ ಡ್ಯಾಮೇಜ್ ಆಗಿದೆ. ಅದರಿಂದ ಇದನ್ನ ನಾನು ಆನ್ ಬೋರ್ಡ್ ಚೆಕ್ ಮಾಡಿ ತೋರಿಸ್ತಾ ಇಲ್ಲ ನಿಮಗೆ. ಒಂದು ಡಯೋಡ್ ಶಾರ್ಟ್ ಇದೆ ಸ್ನೇಹಿತರೆ. ಈಚೆ ಕಡೆಯಿಂದ ಕೂಡ ವೀಪ್ ಕೊಡ್ತಾ ಇದೆ, ಅಂದರೆ ಕಂಟಿನ್ಯೂಟಿ ಕೊಡ್ತಾ ಇದೆ. ನೋಡ್ಬೋದು ಎಲ್ಲ ಒಂದು ಪಿನ್ಗಳಲ್ಲಿ ಇದು ಕಂಟಿನ್ಯೂಟಿ ಕೊಡ್ತಾ ಇದೆ. ಈ ಒಂದು ಡಯೋಡ್ ಒಂದು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ ಸ್ನೇಹಿತರೆ. ಇದನ್ನು ನೀವು ಚೇಂಜ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇನ್ನೂ ಅಕ್ಯುರೇಟ್ ಆಗಬೇಕಂದ್ರೆ ಆನ್ ಬೋರ್ಡ್ ಚೆಕ್ ಮಾಡಬೇಡಿ, ಇದನ್ನು ರಿಮೂವ್ ಮಾಡಿ, ಈ ಒಂದು ಪ್ಲೇಸ್ನಿಂದ ರಿಮೂವ್ ಮಾಡಿ ಹೊರಗಡೆ ತೆಗೆದು ಚೆಕ್ ಮಾಡಿ. ಯಾವ ಕಂಟಿನ್ಯೂಟಿ ಕೊಡ್ತಾ ಇದೆ ಅಂದರೆ ನಿಮ್ಮ ಡಯೋಡ್ ಅಂತೂ ಡ್ಯಾಮೇಜ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ. ಇದು ಒಂದು 3 ಪಿನ್ ಡಯೋಡ್ ಆಗುತ್ತೆ. ಇಲ್ಲಿ ನಿಮಗೆ ವೋಲ್ಟೇಜ್ ರೆಗ್ಯುಲೇಟ್ ಆಗಿ ಬರುತ್ತೆ. 3 ವೋಲ್ಟ್, 5 ವೋಲ್ಟ್, ಅದೇ ರೀತಿ 12 ವೋಲ್ಟ್ ಅಂತ 3 ವೋಲ್ಟೇಜ್ ರೆಗ್ಯುಲೇಟ್ ಆಗಿ ಬರುತ್ತೆ ಸ್ನೇಹಿತರೆ. ನಂತರ ಬಂದಿರುವಂಥ ವೋಲ್ಟೇಜ್ ಅನ್ನುವಂಥದ್ದು ನೆಕ್ಸ್ಟ್ ಇಲ್ಲಿ ಒಂದು ಇಂಡಕ್ಟರ್ ಇದೆ. ಈ ಒಂದು ಇಂಡಕ್ಟರ್ ಅನ್ನುವಂಥದ್ದು ಹಾಳಾಗುವಂಥದ್ದು ತುಂಬ ಕಮ್ಮಿ. ನೆಕ್ಸ್ಟ್ ಇಲ್ಲೊಂದು ವೋಲ್ಟೇಜ್ ರೆಗ್ಯುಲೇಟರ್ IC ಇದೆ ಸ್ನೇಹಿತರೆ. ಈ ಒಂದು IC ಮುಖಾಂತರ ನಿಮ್ಮ ವೋಲ್ಟೇಜ್ ಅಂತೂ ರೆಗ್ಯುಲೇಟ್ ಆಗುತ್ತೆ. ನಿಮ್ಮ ಈ ಒಂದು IC ಏನಾದರೂ ಡ್ಯಾಮೇಜ್ ಆಗಿದೆ ಅಂದರೆ ನಿಮಗೆ ಇದನ್ನು ರಿಕವರ್ ಮಾಡೋಕ್ಕಾಗಲ್ಲ, ಅಂದರೆ ಒಂದು SMPSನ ರಿಪೇರ್ ಮಾಡೋಕ್ಕಾಗಲ್ಲ. ಇದು ಸಿಗುವಂಥ ತುಂಬ ಕಮ್ಮಿ. ಆವಾಗ ನಾವು SMPSನ ಚೇಂಜ್ ಮಾಡ್ತೀವಿ. ಒಂದು ICಯ ಕಾಸ್ಟ್ ಕೂಡ ತುಂಬ ಜಾಸ್ತಿ ಆಗಿರುತ್ತೆ. ಆದ್ದರಿಂದ ಈ ಒಂದು ರೆಗ್ಯುಲೇಟರ್ IC ಹಾಳಾಗಿದೆ ಅಂದರೆ ನೀವು SMPSನ ಚೇಂಜ್ ಮಾಡೋದು ಬೆಟರ್ ಸ್ನೇಹಿತರೆ. ಅದೇ ರೀತಿ ನೆಕ್ಸ್ಟ್ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ ನಿಮಗೆ ಇಲ್ಲಿ ವೋಲ್ಟೇಜ್ ವೇರಿ ಆಗ್ಬೋದು ಸ್ನೇಹಿತರೆ. ಅಂದರೆ ನಿಮಗೆ 5 ವೋಲ್ಟ್ ಸಿಗೋ ಜಾಗದಲ್ಲಿ 6 ವೋಲ್ಟ್ ಸಿಗ್ತಾ ಇದೆ, ಅದೇ 12 ವೋಲ್ಟ್ ಜಾಗದಲ್ಲಿ 13 ವೋಲ್ಟ್ ಸಿಗ್ತಾ ಇದೆ, ಅಥವಾ 5 ವೋಲ್ಟ್ ಜಾಗದಲ್ಲಿ 4 ವೋಲ್ಟ್ ಸಿಗ್ತಾ ಇದೆ ಅಂದರೆ ಅದು ಕೂಡ ನಿಮ್ಮ SMPS ಅಥವಾ ನಿಮ್ಮ CPU ನ ಡ್ಯಾಮೇಜ್ ಮಾಡುತ್ತೆ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ಹೆಚ್ಚಿನ ಟೈಮ್ನಲ್ಲಿ ಈ ಒಂದು AC ಪಾರ್ಟ್ ಅಥವಾ ಈ ಒಂದು ಇನ್ಪುಟ್ ಪಾರ್ಟ್ನಲ್ಲಿ ಪ್ರಾಬ್ಲಮ್ ಇರಲ್ಲ ಸ್ನೇಹಿತರೆ. ಇಲ್ಲಿ ಏನು ಕೆಪಾಸಿಟರ್ ಇದೆ, ಈ ಒಂದು ಕೆಪಾಸಿಟರ್ನಲ್ಲೇ ಪ್ರಾಬ್ಲಮ್ ಇರುತ್ತೆ. ಅಂದರೆ ಈ ಒಂದು ಕೆಪಾಸಿಟರ್ಗಳು ಡ್ಯಾಮೇಜ್ ಆಗಿರೋದ್ರಿಂದ ನಿಮ್ಮ ವೋಲ್ಟೇಜ್ ಅನ್ನುವಂಥದ್ದು ವೇರಿ ಆಗುತ್ತೆ ಸ್ನೇಹಿತರೆ. ಅದರಿಂದ ಈ ಒಂದು ಕೆಪಾಸಿಟರ್ಗಳನ್ನು ಚೆಕ್ ಮಾಡಿ. ತುಂಬ ಸಿಂಪಲ್ ಆಗಿ ಇದು ಊದ್ಕೊಂಡಿದೆ ಅಂದರೆ ಹಾಳಾಗಿದೆ ಅಂತ ಅರ್ಥ. ಅದೇ ರೀತಿ ನೀವು ಇದನ್ನು ಹೊರಗಡೆ ತೆಗೆದು ಕೂಡ ಚೆಕ್ ಮಾಡ್ಬೋದು. ನಿಮ್ಮ ಈ ಒಂದು ಎಲ್ಲ ವೋಲ್ಟೇಜ್ಗಳು ಸ್ಟೇಬಲ್ ಆಗಿದ್ದಾಗ ಮಾತ್ರ ಯೂಸ್ ಮಾಡಿ ಸ್ನೇಹಿತರೆ. ಯಾಕಂದರೆ 1 ವೋಲ್ಟ್ ಜಾಸ್ತಿ ಅಥವಾ ಕಮ್ಮಿ ಇದ್ದರೆ ನಿಮ್ಮ ಕಂಪ್ಯೂಟರ್ ಅಂತೂ ಕರೆಕ್ಟಾಗಿ ವರ್ಕ್ ಆಗಲ್ಲ. ಜಾಸ್ತಿ ಇದೆ ಅಂದರೆ ನಿಮ್ಮ ಕಂಪ್ಯೂಟರ್ಗೆ ಡೇಂಜರ್ ಕೂಡ ಹೌದು ಸ್ನೇಹಿತರೆ. ಇದು ಈ ಒಂದು SMPSನ ವೋಲ್ಟೇಜ್ ಸ್ನೇಹಿತರೆ. ನಿಮಗೆ ಈ ಒಂದು ಪಿನ್ಗಳಲ್ಲಿ ಯಾವ್ಯಾವ ವೋಲ್ಟೇಜ್ ಅಂತ ಹೇಳಿದ್ದೀನಿ ಅದನ್ನು ಕೂಡ ನೀವು ಚೆಕ್ ಮಾಡಿ.
ಅಂದರೆ ನಾರ್ಮಲ್ ಆಗಿ ಒಂದು ವೈರ್ನ ಯಾವುದಾದ್ರೂ ಒಂದು ಗ್ರೌಂಡ್ಗೆ ಕನೆಕ್ಟ್ ಮಾಡಿ ಪ್ರತಿಯೊಂದು ವೈರ್ನಲ್ಲಿ ನಿಮಗೆ ಡಿಸೈರ್ಡ್ ವೋಲ್ಟೇಜ್ ಅಂದರೆ 12 3.3 ಅದೇ ರೀತಿ 5 ವೋಲ್ಟ್ ಸಿಗ್ತಾ ಇದೆ ಅಂತ ಚೆಕ್ ಮಾಡಿ. ಸಿಗ್ತಾ ಇದೆ ಅಂದರೆ ಮಾತ್ರ ನಿಮ್ಮ SMPS ಸರಿಯಾಗಿದೆ ಅಂತ ಅರ್ಥ ಸ್ನೇಹಿತರೆ. ಅದೇ ರೀತಿ ನೀವು ಮೊದಲನೇದಾಗಿ ಆನ್ ಮಾಡಬೇಕಾದ್ರೆ ಮೊದಲೇ ಹೇಳಿದ ಗ್ರೀನ್ ಮತ್ತು ಬ್ಲ್ಯಾಕ್ ಅನ್ನು ಶಾರ್ಟ್ ಮಾಡಬೇಕು. ಅಲ್ಲಿ ತನಕ ನಿಮ್ಮ SMPS ಅನ್ನುವಂಥದ್ದು ಆನ್ ಆಗಲ್ಲ, ಅಂದರೆ ಫ್ಯಾನ್ ಅನ್ನುವಂಥದ್ದು ಆನ್ ಆಗಲ್ಲ. ನೆಕ್ಸ್ಟ್ ಫ್ಯಾನ್ಗೆ ಬಂದರೆ ಫ್ಯಾನ್ಗೆ ಕೂಡ 5 ವೋಲ್ಟ್ ಪವರ್ ಸಪ್ಲೈ ಬೇಕಾಗುತ್ತೆ ಸ್ನೇಹಿತರೆ. ಒಂದು 5 ವೋಲ್ಟ್ ಪವರ್ ಸಪ್ಲೈನ ರೆಡ್ ಮತ್ತು ಬ್ಲ್ಯಾಕ್ ವೈರ್ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಒಂದು ಫ್ಯಾನ್ ಆನ್ ಆಗ್ತಾ ಇಲ್ಲ ಅಂದರೆ ಇದನ್ನು ಕೂಡ ನೀವು ಚೆಕ್ ಮಾಡ್ಬೋದು, ಇಲ್ಲಿ 5 ವೋಲ್ಟ್ ಸಿಗ್ತಾ ಇದೆಯಾ ಇಲ್ವಾ ಅಂತ. ಈ ಒಂದು ಕನೆಕ್ಟರ್ಗೆ ಈ ರೀತಿ ಕನೆಕ್ಟ್ ಆಗುತ್ತೆ ಇದು. ಈ ಒಂದು ಫ್ಯಾನ್ನ ಕೂಡ ಚೆಕ್ ಮಾಡ್ಬೋದು ಸ್ನೇಹಿತರೆ. ಅದೇ ರೀತಿ ಕೆಲವೊಂದು ಸಣ್ಣ ಸಣ್ಣ ಕಂಪೋನೆಂಟ್ಗಳಿವೆ, ಇದರಲ್ಲಿ ಕೆಪಾಸಿಟರ್ ಆಗಿರ್ಬೋದು, ಅದೇ ರೀತಿ ಇಲ್ಲೊಂದು ಪಾಲಿಸ್ಟರ್ ಕೆಪಾಸಿಟರ್ ಇದೆ ಇದಾಗಿರ್ಬೋದು, ರೆಸಿಸ್ಟರ್ಸ್ ಆಗಿರ್ಬೋದು, ಅದೇ ರೀತಿ ಸಣ್ಣ ಸಣ್ಣ ಟ್ರಾನ್ಸಿಸ್ಟರ್ಸ್ ಆಗಿರ್ಬೋದು, ಈ ಎಲ್ಲ ಕಂಪೋನೆಂಟ್ಗಳಾಗಿರ್ಬೋದು, ಅದೇ ರೀತಿ ಝೀನೋ ಡಯೋಡ್ ಆಗಿರ್ಬೋದು. ಇಂಥ ಕಂಪೋನೆಂಟ್ಗಳು ಹಾಳಾಗುವಂತೂ ತುಂಬ ಕಮ್ಮಿ ಸ್ನೇಹಿತರೆ. ಬಟ್ ಹಾಳಾಗಿದೆ ಅಂದರೆ ನೀವು ಸಪ್ರೇಟ್ ಆಗಿ ಅದನ್ನ ಚೆಕ್ ಮಾಡಬೇಕಾಗುತ್ತೆ, ಒಂದು ಸರ್ಕ್ಯೂಟ್ ಬೋರ್ಡ್ನ ಟ್ರೇಸ್ ಮಾಡಬೇಕಾಗುತ್ತೆ. ಇದನ್ನ ಟ್ರೇಸ್ ಮಾಡಬೇಕಾದ್ರೆ ನಿಮಗೆ ಆ ಒಂದು ಮಾಡೆಲ್ನ ಕಂಪ್ಲೀಟ್ ಸರ್ಕ್ಯೂಟ್ ಡಯಾಗ್ರಾಮ್ ಬೇಕಾಗುತ್ತೆ. ಅದು ತುಂಬ ಹೆಡ್ಏಕ್ ಕೆಲಸ ಸ್ನೇಹಿತರೆ, ಬಟ್ ಪೇಷನ್ಸ್ ಇದ್ರೆ ಮಾಡ್ಬೋದು. ಇದು ಈ ಒಂದು SMPS ನ ಕಂಪೋನೆಂಟ್ಗಳು ಸ್ನೇಹಿತರೆ. ನನ್ನ ಈ ಒಂದು SMPS ನಲ್ಲಿ ಒಂದು ಡಯೋಡ್ ಹೋಗಿದೆ, ಅದೇ ರೀತಿ ಈ ಒಂದು ಆಪ್ಟೋಕಪ್ಲರ್ ಕೂಡ ಹೋಗಿದೆ. ನಾನು ಈ ಒಂದು ಮಾಸ್ಪೆಟ್ನ ಚೇಂಜ್ ಮಾಡಿದ್ದೀನಿ. ನನ್ನ ಮಾಸ್ಪೆಟ್ ಹೋಗಿತ್ತು, ಬಟ್ ಮಾಸ್ಪೆಟ್ ಮಾತ್ರ ಹೋಗಿತ್ತು ಅಂತ ಚೇಂಜ್ ಮಾಡಿದೆ. ಬಟ್ ಇದರಲ್ಲಿ ಆಪ್ಟೋಕಪ್ಲರ್ ಮತ್ತು ಡಯೋಡ್ ಕೂಡ ಡ್ಯಾಮೇಜ್ ಆಗಿದೆ, ಅದರಿಂದ ನಾನು ಅದನ್ನ ಚೇಂಜ್ ಮಾಡಿಲ್ಲ. ಅದರಿಂದ ನಿಮಗೆ ಯಾವುದೇ ಒಂದು ಔಟ್ಪುಟ್ನ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ. ಅದೇ ರೀತಿ ಮೊದಲಿಂದಾಗಿ ನಾನು ನಿಮಗೆ ವಾರ್ನ್ ಮಾಡೋದು ಇಷ್ಟ ಸ್ನೇಹಿತರೆ. ಈ ಒಂದು SMPS ನ ನೀವು ಚೆಕ್ ಮಾಡಬೇಕಂತ ಮುಂಚೆ ಇದನ್ನ ಓಪನ್ ಮಾಡಿ ಈ ಒಂದು ಕೆಪಾಸಿಟರ್ನ ಶಾರ್ಟ್ ಮಾಡಿ ನೋಡಿ ಸ್ನೇಹಿತರೆ, ಇದರಲ್ಲಿ ಯಾವುದೇ ಒಂದು ವೋಲ್ಟೇಜ್ ಸ್ಟೋರ್ ಆಗಿದೆ ಅಂತ. ಇಲ್ಲಾಂದ್ರೆ ತುಂಬಾ ರಿಸ್ಕಿ ಆಗಿರುತ್ತೆ ಆದ್ರಿಂದ. ಅದೇ ರೀತಿ ನಿಮಗೆ ಈ ಒಂದು ಡಯೋಡ್ ಏನಿದೆ 4 ಡಯೋಡ್, ಅದನ್ನ ಕೂಡ ಕೆಲವೊಂದು ಪ್ಯಾಕೆಡ್ ಡಯೋಡ್ಗಳನ್ನ ಕೊಟ್ಟಿರ್ತಾರೆ. ಅಂದ್ರೆ ಒಂದು ಸಿಂಗಲ್ ಕಂಪೋನೆಂಟ್ ಇರುತ್ತೆ, ಅದರಲ್ಲಿ 4 ಲೆಗ್ ಇರುತ್ತೆ ಸ್ನೇಹಿತರೆ. ಅದನ್ನ ಕೂಡ ಚೆಕ್ ಮಾಡೋದು ತುಂಬಾ ಸಿಂಪಲ್. ಫಸ್ಟ್ ಮತ್ತೆ ಸೆಕೆಂಡ್ ಪಿನ್ ನಲ್ಲಿ ಒಂದು ಸೈಡ್ ಇಂದ ಕಂಟಿನ್ಯೂಟಿ ಕೊಡಬೇಕು, ಅದೇ ರೀತಿ ಥರ್ಡ್ ಮತ್ತೆ ಫೋರ್ತ್ ಪಿನ್ ನಲ್ಲಿ ಒಂದು ಸೈಡ್ ಇಂದ ಕಂಟಿನ್ಯೂಟಿ ಕೊಡಬೇಕು, ಎರಡು ಸೈಡ್ ಇಂದ ಕೊಡಬಾರ್ದು ಅಷ್ಟೇ ಸ್ನೇಹಿತರೆ. ತುಂಬಾ ಸಿಂಪಲ್ ಆಗಿ ಚೆಕ್ ಮಾಡಬಹುದು. ಇದು ಈ ಒಂದು ಕಂಪ್ಲೀಟ್ ಆಗಿ SMPS ನ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸ್ವಲ್ಪ ಕ್ವಿಕ್ ಆಗಿ ಹೇಳಿದ್ದೀನಿ, ಯಾಕಂದ್ರೆ ತುಂಬಾ ಒಂದು ಕಾನ್ಸೆಪ್ಟ್ ನ ಕವರ್ ಮಾಡ್ಲಿಕ್ಕಿತ್ತು. ಆದ್ರಿಂದ ಇದು ಈ ಒಂದು SMPS ನ ಕಂಪ್ಲೀಟ್ ಸ್ಟ್ರಕ್ಚರ್ ಸ್ನೇಹಿತರೆ. ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅದೇ ರೀತಿ ಯಾವುದೇ ರೀತಿ ಡೌಟ್ಗಳಿದ್ರು ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಬಹುದು, ಖಂಡಿತವಾಗಿ ಆನ್ಸರ್ ಮಾಡ್ತೀನಿ. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರಿಗೂ ಈ ಒಂದು ಕಂಪ್ಯೂಟರ್ SMPS ನ ಬಗ್ಗೆ ತಿಳ್ಕೋಬೇಕಂದ್ರೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಹೊಸ ಒಂದು ಟಾಪಿಕ್ ನ ಜೊತೆ. ಅದೇ ರೀತಿ ಈ ಒಂದು ಕಂಪ್ಯೂಟರ್ ಸರ್ವಿಸ್ ನ ಮೇಲೆ, ಅಂದ್ರೆ ಕಂಪ್ಯೂಟರ್ ಬೇಸಿಕ್ ಕಂಪ್ಯೂಟರ್ ಸರ್ವಿಸ್ ನ ಮೇಲೆ ಒಂದು ಸೀರೀಸ್ ನ ಮಾಡಬೇಕಂತ ಅನ್ಕೊಂಡಿದ್ದೀನಿ. ಬಟ್ ನನ್ನ ಹತ್ರ ಸದ್ಯ ಯಾವುದೇ ಒಂದು CPU ಇಲ್ಲ, ಅದೇ ರೀತಿ ಮದರ್ ಬೋರ್ಡ್ ಕೂಡ ಇಲ್ಲ, ಆದ್ರಿಂದ ಸ್ವಲ್ಪ ಡಿಲೇ ಆಗ್ಬೋದು. ಬಟ್ ಖಂಡಿತವಾಗಿ ಟ್ರೈ ಮಾಡ್ತೀನಿ ಸ್ವಲ್ಪ ದಿನಗಳಲ್ಲಿ ಒಂದು ಕಂಪ್ಯೂಟರ್ ರಿಪೇರ್ ನ ಒಂದು ಸೀರೀಸ್ ನ ಈ ಒಂದು ಚಾನಲ್ ಅಲ್ಲಿ ಬಿಡ್ಲಿಕ್ಕೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಗುಡ್ ಬೈ.